ಬಾಕಿ ಇರುವ ವಿತರಣಾ ಕಾಲುವೆಯ ಕಾಮಗಾರಿ ಮುಕ್ತಾಯಗೊಳಿಸಿ ಹಳ್ಳಿಗಳಿಗೆ ಕುಡಿಯುವ ನೀರಿನ ಅನುಕೂಲತೆ ಕಲ್ಪಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗಿದೆ. ರಾಮಲಿಂಗೇಶ್ವರ ಮಂದಿರದಿಂದ ತಮಟೆ ಹಲಗೆಯನ್ನು ಬಾರಿಸುತ್ತಾ ಜನ ಹಾಗೂ ಜಾನುವಾರುಗಳಲ್ಲಿ ಒಂದಾದ ಆಕಳಿನ ಕೋಡಿಗೆ ಹಸಿರು ಶಾಲು ಕಟ್ಟಿಕೊಂಡು ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುತ್ತಾ ಕೆಬಿಜೆಎನ್ಎಲ್ ಮುಖ್ಯ ಅಭಿಯಂತರರ ಕಚೇರಿಗೆ ಬಂದಂತಹ ರೈತರು ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವ್ಯಾಪ್ತಿಗೆ ಬರುವ ಸಂಕನಾಳ ಶಾಖಾ ಕಾಲುವೆಯಿಂದ ನಿರ್ಮಿಸಿದಂತಹ ವಿತರಣಾ ಕಾಲುವೆ ಸಂಪೂರ್ಣಗೊಳಿಸಬೇಕು. ಈ ಕೂಡಲೇ ಕೆಲಸ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕು. ಹೂವಿನ ಹಿಪ್ಪರಗಿ ವ್ಯಾಪ್ತಿಗೆ ಬರುವ ಕಾನ್ನಾಳ, ಕನಕಾಲ್ ಸೇರಿದಂತೆ ಇತರೆ ಕೆಲವೊಂದು ಹಳ್ಳಿಗಳಿಗೆ ವಿತರಣಾ ಕಾಲುವೆ ಮೂಲಕ ನೀರು ಹರಿಸಿ ಬೇಸಿಗೆ ಸಂದರ್ಭದಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅನುಕೂಲತೆ ಕಲ್ಪಿಸಲು ಶೀಘ್ರದಲ್ಲಿ ವಿತರಣಾ ಕಾಲುವೆಯ ಕಾಮಗಾರಿ ಮುಕ್ತಾಯಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಲಮಟ್ಟಿಯ ಕೆಬಿಜೆಎನ್ಎಲ್ ಮುಖ್ಯ ಅಭಿಯಂತರರ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗಿದ್ದು, ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತಿಲ್ಲ. ನಮಗೆ ನ್ಯಾಯ ಬೇಕು. ಕಾನೂನು ಸುವ್ಯವಸ್ಥೆಯನ್ನು ರೈತರ ಅದನ್ನ ಪಾಲಿಸುತ್ತೇವೆ. ಆದರೆ ಈ ದೇಶದ ಕಾನೂನನ್ನು ಹಾಳು ಮಾಡಿದ್ದು ರಾಜಕೀಯ ವ್ಯಕ್ತಿಗಳು, ಭ್ರಷ್ಟ ಅಧಿಕಾರಿಗಳು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಈ ವೇಳೆ ಮಾತನಾಡಿದ್ದಾರೆ. ಅಖಂಡ ಕರ್ನಾಟಕ ರೈತ ಸಂಘದ ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ಉಮೇಶ್ ವಾಲಿಕಾರ್ ಹಾಗೂ ವಿವಿಧ ಹಳ್ಳಿ ತಾಲೂಕಾ ಅನ್ನದಾತರು ಅಹೋರಾತ್ರಿ ಧರಣಿಗೆ ಸಾಥನ್ನು ನೀಡಿದ್ದಾರೆ. ಯಾರು ಬಂದ್ರು ನಾವು ಹೇಳಂಗಿಲ್ಲ. ಜಾಗ ಬಿಟ್ಟು ಹೋಗ್ರಿ, ಇದು ಡ್ಯಾಮ್ ಐತಿ, ಅದು ಕಾನೂನು ಸುವ್ಯವಸ್ಥೆ, ಅದು ನಮಗೇನು ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರೆ ರಾಜಕಾರಣಿಗಳು, ಅವ್ರ ಒಳಗೆ ಒದ್ದು ಹಾಕ್ರಿ ನೀವು. ನಾವು ರೈತರಲ್ಲ, ರೈತರು ನಾವು ಎಂದು ಕಾನೂನು ಸುವ್ಯವಸ್ಥೆನ ಉಲ್ಲಂಘನೆ ಮಾಡೋರಲ್ಲ, ಕಾನೂನನ್ನ ಕಾಪಾಡೋರು, ಕಾನೂನಿಗೆ ಗೌರವ ಕೊಡತಕ್ಕಂಥವ್ರು ನಾವು. ಯಾರು ನಿಜವಾಗಿ ಈ ದೇಶದ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಈ ದೇಶದ ಕಾನೂನನ್ನ ಮುರಿದಿದ್ದಾರೆ, ಅಗೌರವ ತೋರಿಸಿರ್ತಕ್ಕಂಥ ಈ ಜನಪ್ರತಿನಿಧಿ ತಾಕತ್ತಿತ್ತು. ಸುಮ್ಮನೆ ರೈತರಿಗೆ ಇಲ್ಲ ಸಾಲದ ಕಾನೂನನ್ನ ತರೋದು, ಹೇಳೋದು, ಇದು ನಾವು ಕೇಳಂಗಿಲ್ಲ. ಬಹಳ ಎತ್ತಾಕೊಂಡು ಇಲ್ಲಿ ಹಾಕ್ರಿ ನೀವು, ಜೆಸಿಬಿ ತರ್ತಾರೆ, ಎತ್ತರ ಗಾಡಿ ತಗೊಂಡು ಹಾಕೊಂಡು ಏನ್ ಬಿಸಾಕ್ತಿರೋ ಬಿಸಾಕ್ರಿ. ನಾವು ಈ ಸ್ಥಳ ಬಿಟ್ಟು ಯಾವ ಕಾಲಕ್ಕೂ ಅಲಗಡಂಗಿಲ್ಲ. ಸಂಬಂಧಪಟ್ಟಂತ ಚೀಫ್ ಇಂಜಿನಿಯರ್ ಆಗಲಿ, ಅಧೀಕ್ಷಕ ಇಂಜಿನಿಯರ್ ಆಗಲಿ ಬರಬೇಕು. ಸಂಕನಾಳ ಶಾಖಾ ಕಾಲುವೆಯಿಂದ ಏನು ಡಿಸ್ಟ್ರಿಬ್ಯೂಟರ್ ಅದ 2 ಕಿಲೋಮೀಟರ್ ಅಂದಾಜು ಐತಿ, ಅದು ಅಷ್ಟು ಕಾಮಗಾರಿ ನೀವು ಯಾವಾಗ ತುರ್ತಾಗಿ ಈ ಟೆಂಡರ್ ಪ್ರಕ್ರಿಯೆ ಏನಾಯ್ತು, ಅಥವಾ ಚೀಫ್ ಇಂಜಿನಿಯರ್ ಹೇಳ್ದಂಗ ಇನ್ನ ಮುಖ್ಯಮಂತ್ರಿ ಕಡೆಯಿಂದ ಅಭಿಪ್ರಾಯ ಬಂದಿಲ್ಲ ಅಂತೇಳಿ ಅವ್ರು ಹೇಳ್ತಾರ. ಇವ್ರೇನು ಕೇಳ್ತಾರ, AWR ಕೆಲಸ ಆಯ್ತಿರಲ್ಲ ಹೋಗಿ ಕೂತು ಅದ್ರ ಸಹ ಆದೇಶ ತರಲಾಕ್ ಕೊಂಡ್ರ ತಿಳ್ಕೊಂಡು ಇಂಜಿನಿಯರ್ ಹೇಳ್ತಾರೆ. ಇಷ್ಟ ಯಾಕೆ ದಾರಿ ತಪ್ಪಕತ್ತೀರಿ? ಏನ್ ರೈತರೇನ? ಬ್ಯೂರೋ ರಿಪೋರ್ಟ್ ಅಲಿ ಮಕಾನದಾರ್, PB5 ನ್ಯೂಸ್ ಕನ್ನಡ, ಆಲಮಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.